ಮಾಡಬೇಕು ಸರ್ಕಾರದ ವತಿಯಿಂದ ತಾಲೂಕುಗಳಲ್ಲಿ ಜಿಲ್ಲಾಡಳಿತದಲ್ಲಿ ಅಂತೇಳಿ ಸ್ವಲ್ಪ ಅನುದಾನವನ್ನು 50,000 ರೂಪಾಯಿಗಳ ಅನುದಾನವನ್ನು ಸರ್ಕಾರ ಕೊಡುತ್ತೆ. 50,000 ರೂಪಾಯಿ ಅನುದಾನ ಕೊಡುತ್ತೆ. ಅನುದಾನವನ್ನು ಬಳಸ್ಕೊಂಡು ಇಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲ, ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಾವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಮೊದಲಿಂದ ಹಾಗೆ ಯಾವುದೇ ಜಯಂತಿಗಳನ್ನು ಮಾಡಬೇಕಾದಾಗ ಸರ್ಕಾರದಿಂದ ಒಂದಿಷ್ಟು ಹಣ ಕೊಡುತ್ತೆ. ಆ ನಾವು ಪರಿಸ್ಥಿತಿ ನೋಡ್ಕೊಂಡು ಮಾಡ್ತೀವಿ. ಹಾಗಾಗಿ ಈಗ ನನಗೆ ಕೆಲವು ಮಾಹಿತಿ ಏನು ಬಂದಿದೆ ಅಂದರೆ ರೆಕಾರ್ಡು ಈ ಭಗೀರಥಿ ಜಯಂತಿಯನ್ನು ಮಾನ್ಯ ಶಾಸಕರು ಬೇರೆ ದಿವಸ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಇದನ್ನ ರಾಜ್ಯ ಮಟ್ಟದ ಒಂದು ಸಮುದಾಯದ ಎಲ್ಲ ನಾಯಕರುಗಳನ್ನು ಸೇರಿಸಿ ಮಾಡಬೇಕು ಅಂತಿದೆ ಅನ್ನುವಂಥ ಸೂಚನೆ ನನಗೆ ಸಿಕ್ಕಿದೆ. ಅದ್ರ ಬಗ್ಗೆ ತಮ್ಮದು ಮಾಹಿತಿ ಬಂದಿರತಕ್ಕಂಥ ತಾವು ಮಾತಾಡಿದ್ರೆ ನಾವು ಜಿಲ್ಲಾಡಳಿತದಿಂದ ಶಿಷ್ಟಾಚಾರದಂತೆ ನಾವು ಮಾಡ್ತೀವಿ. ಶಿಷ್ಟಾಚಾರದ ಪ್ರಕಾರ ನಮಗೆ ಏನು ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನ ಆಹ್ವಾನ ಪತ್ರಿಕೆಗೆ ಹಾಕಿಸಿ ಆಹ್ವಾನ ಪತ್ರಿಕೆಗಳಿಗೆ ಆಹ್ವಾನ ಪತ್ರಿಕೆಯನ್ನು ತಲುಪಿಸಿ ನಾವು ಅವತ್ತು ಚರ್ಚೆ ಮಾಡೋಣ. ಈಗ ತಾವೆಲ್ಲ ನೋಡ್ತಾ ಇದ್ರಿ ಬಸವ ಜಯಂತಿ, ಬಾಬು ಜಗಜೀವನ್ ರಾಮ್ ಜಯಂತಿ ಈ ಥರ ಇಲ್ಲ, ನಾವು ಪ್ರತ್ಯೇಕವಾಗಿ ಮಾಡ್ಕೊಳ್ತೀವಿ. ನಮ್ಮ ಶಾಸಕರು ಇದನ್ನ ಬೇರೆ ರೀತಿಯಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಅಂತ ಇದ್ದಾರೆ ಅಂತ ತಿಳಿಸಿದ್ರೆ ನಾವು ಜಿಲ್ಲಾಡಳಿತದಿಂದ ನಾವು ಮಾಡ್ಕೊಳ್ತೀವಿ. ನೆಕ್ಸ್ಟು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಸೇರಿಕೊಂಡು ಅದನ್ನು ವಿಶಿಷ್ಟವಾಗಿ ವೈಭವಪೂರ್ಣವಾಗಿ ಮಾಡೋಣ ಸರ್. ಯಾವ ಸಬ್ಜೆಕ್ಟ್ ಯಾವ ಕಾರ್ಯಕ್ರಮ ನಡೆಯುತ್ತೆ ಅದ್ರ ಬಗ್ಗೆ ನಾನು ಒಂದು ಸಿಂಪಲ್ ನಾಲೆಡ್ಜ್ ಇಲ್ದಾದ್ಮೇಲೆ ಯಾತಕ್ಕೆ ಉಸ್ತುವಾರಿ ಸಚಿವರು ಅಥವಾ ಜನಪ್ರತಿನಿಧಿ ಆಗೋದು, ಮುಖ್ಯವಾಗಿ ಜನಾಂಗಕ್ಕೆ ಅಲ್ಲಿ ಬರ್ತಕ್ಕಂಥ ಜನಾಂಗಕ್ಕೆ ಏನ್ ಮೆಸೇಜ್ ಕೊಡ್ಬೇಕು ಅನ್ನೋ ಚಿಂತನೆ ನಮ್ಮಲ್ಲಿರ್ಬೇಕು. ಅದರ ಮುಖಾಂತರ ಅದನ್ನ ನೋಡಿ ಭಗೀರಥನ ವೈಚಾರಿಕ ನೈವೇದ್ಯದಲ್ಲಿ ನೋಡಲೇಬಾರ್ದು. ನಾವು ಆಧ್ಯಾತ್ಮಿಕ ಕೂರಿಸ್ಕೊಂಡ್ರೆ ಭಗೀರಥನ ಹೆಣ್ಣು ಅಂತಾರು, ನಾವು ಭಗೀರಥನ ಮೇಲೆ ನಂಬಿಕೆ ಇಟ್ಕೊಂಡ್ರು ಇಲ್ಲ. ನಾನು ಮಾಡಿಸೋಣ ಬಿಡಿ ಸರ್, ಎಲ್ಲರೂ ಕರೆಸಿ ನಾವು ಆಹ್ವಾನ ಪತ್ರಿಕೆ ಮಾಡಿಸಿ ನಾವು ಈಗ ಈ ಸಭೆ ಕರೆದ್ರೆ ಆ ಉದ್ದೇಶಕ್ಕೆ ಎಲ್ಲಿ ಮಾಡೋದು, ಹೆಚ್ಚಿನ ಜನ ಬರ್ತೀವಿ ಅಂದ್ರೆ ನಾವು ಕಲಾಮಂದಿರದಲ್ಲಿ ಮಾಡ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಮಾಡ್ತೀವಿ. ಇಲ್ಲ ನಾವು ಬೇರೆ ದಿವಸ ಮಾಡ್ಕೊಡ್ತೀವಿ, ಹೆಚ್ಚಿನ ಜನ ಬರಲ್ಲ, 100-200 ಜನ ಬರ್ತೀವಿ ಅಂದ್ರೆ ಇಲ್ಲೇ ಮಾಡ್ತೀವಿ. ಈ ಸಭೆ ಕರೆದ್ರೆ ನಾವು 24 ಮಾಡ್ತೀವಿ ಸರ್. ಗಂಗಾ ಸಪ್ತಮಿ ಅಂತೇಳಿ ಶ್ರೀ ಭಗೀರಥಿ ಜಯಂತಿಯಿಂದ ಸರ್ಕಾರದ ಸುತ್ತೋಲೆ ಪ್ರಕಾರ ಏನು ಸೂಚನೆ ಬಂದಿದೆ ಆ ದಿವಸನೇ ಮಾಡ್ತೀವಿ. ಇಲ್ಲಿ 10ರಿಂದ 10ವರೆಗೆ ಮಾಡೋಣ. ಅದರ ಒಂದು ಸಮಯ ದಿನಾಂಕ ಫೈನಲ್ ಆಗಿದೆ. ಮಾಡಿದ್ವಿ ಅಲ್ಲಿಗೇನು ತುಂಬ ಒಂದು 500 ಜನ 1000 ಜನ ಅಂದ್ರೂ ಸಾಕಾಗ್ತದೆ. ತುಂಬಾ ಬೇಕಾಗಿಲ್ಲ. ಇನ್ನೊಂದು ಜನ ಮೇಲೆ 100-150 ಜನ ಕೊಡ್ಬೋದು, 500 ಜನ. ಆದ್ರೆ ಕೆಲವು ಸಲ ಏನಾಗುತ್ತೆ, ಬೇರೆ ಅಲ್ಲಿ ಹೋದಾಗ 40 ಜನ 50 ಜನ ಇರಲ್ಲ. ಕೆಲವು ಸಂದರ್ಭ ಏನಾಗುತ್ತೆ, ನಾವು ಹೇಳೋದು ಬೇಸರ ಆಗುತ್ತೆ, ಈ ಪೂರ್ವಭಾವಿ ಸಭೆ ಬಂದ ಜನನೂ ಬರಲ್ಲ. ನಮ್ಮ ಬರ್ತಾರವರು ಆಗುತ್ತೆ. ನಾವು ಜನ ಬರ್ತಾರೆ ಅಂದ್ರೆ ಅದು ಮಾಡೋಣ. ಇಲ್ಲಿ ಜನನೇ ಬರಲ್ಲ ಅಂದ್ರೆ ಈಗ ನಾನು ಅದನ್ನಲ್ಲಿ ಹೇಳ್ತಾ ಈ ಗಡಿ ಯಜಮಾನರುಗಳಿದ್ದೀರಿ, ಸಮುದಾಯದ ಮುಖಂಡರುಗಳಿದ್ದೀರಿ, ನಾವು ಜನ ಸೇರಿಸ್ತೀವಿ, ನಮ್ಮ ಕಡೆಯಿಂದ ಒಂದು ಅಲ್ಲೇ ಮಾಡೋಣ. ಬರ್ತಕ್ಕಂಥ ಒಂದು ಉಪಹಾರದ ವ್ಯವಸ್ಥೆ ಎಲ್ಲ ರೀತಿ ನಾವು ಪ್ಲಾನ್ ಮಾಡೋಣ. ಇಲ್ಲ ನಾವು 2 ದಿವಸ ಮಾಡೋದು ಕಷ್ಟ ಆಗುತ್ತೆ, ನೀವು ಸರ್ಕಾರದ ವತಿಯಿಂದ ನಿಯಮಾನುಸಾರ ಶಿಷ್ಟಾಚಾರದ ಪ್ರಕಾರ ಮಾಡ್ಕೊಳ್ಳಿದ್ರೆ ನಾವು ಮಾಡ್ಕೊಳ್ತೀವಿ. ಜಯಂತಿದು ಡೇಟ್ ಫೈನಲ್ ಆಗಿದೆ, ಸಮಯ ಒಂದು ಫೈನಲ್ ಆಗ್ಬೇಕು. 10:11 ಏನು ಅಂತ ಹೇಳಿದ್ರೆ ಸಮಯ ನಿಗದಿ ಆದ್ರೆ ಈ ಸ್ಥಳ ಎಲ್ಲಿ ಮಾಡ್ಬೋದು, ಸಭಾಂಗಣದಲ್ಲಿ ಮಾಡ್ಬೋದಾ ಅಥವಾ ಎಲ್ಲಿ ಮಾಡ್ಬೋದಾ ಅನ್ನೋದನ್ನು ಇವತ್ತು ಫೈನಲ್ ಆಗ್ಬೇಕು. ಇಲ್ಲೇ ಸೇರಿ 340 ಜನ ಆ ಥರ ಆಗ್ಬಾರ್ದು. ಎಲ್ಲ ಸಂಖ್ಯೆ ಇಡೀ ಜಿಲ್ಲೆಯಲ್ಲಿ 2 ಸಂಘ ಸಂಸ್ಥೆಗಳಿದೆ, ಅದಕ್ಕೆಲ್ಲ ಕೊಟ್ಟು ಅವತ್ತು ಮಾಡೋಣ. ಉಳಿದಿನ ಶಾಸಕರು ಏನು ಇದು ಮಾಡಿ ಅವ್ರು ಬಂದು ಮಾತಾಡಿ ಹೇಳಿದ್ರೆ ಮುಖ್ಯಮಂತ್ರಿಗಳು ಕರೆಸ್ತೀನಿ ಅಂದ್ರೆ ಇನ್ನೂ ಸಂತೋಷ. ಅದನ್ನ ಬರವಣಿಗೆ ಮೂಲಕ ಇನ್ನೊಂದು ಏನು ಮಾಡಬೇಕು ಅದು ಖಾಸಗಿಯಾಗಿ ಸಮಾಜದ ಮುಖಾಂತರ ಮಾಡೋಣ. ಬಟ್ 23 ಆಗ್ಲೇಬೇಕಾಗಿ ನಮ್ಮ ಗಡಿ ಕಟ್ಟೆಗೆ ಹೇಳ್ಬಿಟ್ಟು 2030 ಕನಿಷ್ಠ ಒಂದು 50,000 ಜನ ಅಲ್ಲಿ ಇತ್ತು ಅದಕ್ಕೊಂದು ಗೌರವ ಬೀಳ್ತದೆ. ಅದೊಂದು ಹಾಗೆ ಒಂದು ನೀವು ಅದು ತಿಳ್ಕೊಂಡಂತ ವ್ಯಕ್ತಿಗಳನ್ನು ಕರಿಬೇಕು ಅಂತ. ತುರ್ತು ಕಾರ್ಯದ ಮೇರೆಗೆ ಕೇಂದ್ರ ಸ್ಥಾನದಿಂದ ಹೊರಗಡೆ ಇರತಕ್ಕಂಥ ಕಾರಣ ನಮ್ಮನ್ನ ಸಭೆ ನಡೆಸಿ ಅಂತ ಹೇಳಿದ್ದಾರೆ. ತಾವು ಎಲ್ಲರೂ ಕೂಡ ಈ ಒಂದು ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ
ತಮ್ಮ ಸಲಹೆ ಸೂಚನೆಗಳನ್ನು ತಾವು ನೀಡಿದರೆ ಅದನ್ನು ನಾವು ಜಿಲ್ಲಾಡಳಿತ ಅನುಷ್ಠಾನಗೊಳಿಸೋದಕ್ಕೆ ನಾವು ಸಿದ್ಧರಿದ್ದೀವಿ. ತಾವು ಮುಖಂಡರುಗಳು ಎಲ್ಲರೂ ಬಂದಿದ್ದೀರಾ. ಒಂದು ಬಾರಿಗೆ ಮುಖ್ಯಮಂತ್ರಿ ಕರೆಸಿ ಮಾಡಬೇಕು ಅನ್ನೋ ಅಭಿಲಾಷೆ ಆಯಿತು, ಶಾಸಕರದ್ದು ಏನೋ ಸಮಸ್ಯೆ ಆಯಿತು, ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಅದು ಮಾಡೋದು ಬೇರೆ ವಿಚಾರ. ಆದರೆ ಸರ್ಕಾರಿ ಕಾರ್ಯಕ್ರಮ ಯಾವತ್ತಿದೆ ಅದನ್ನು ಮಾಡಬೇಕಾಗ್ತದೆ. ಹಾಗೆ ತಾವು ಒಂದು ಮಾತು ಹೇಳಿದ್ರಿ, ಮಹಾಪುರುಷರುಗಳದ್ದು ಎಲ್ಲರದ್ದು ಒಂದು ಒತ್ತಾಸೆ ಅಥವಾ ಬೇಡಿಕೆ ಏನಿದೆ ಅಂದರೆ ಇಲ್ಲಿ ಭಗೀರಥ ಪುತ್ಥಳಿ ಅನಾವರಣ ಆಗಬೇಕು ಆಡಳಿತ ಭವನದಲ್ಲಿ ಅಂತಕ್ಕಂಥದ್ದು. ಅದಕ್ಕೆ ಹಣ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಿಂದ ಇದಾಗಿದೆ ಅಂತಕ್ಕಂಥದ್ದು ಅದೊಂದು ಮಾಹಿತಿ ದಯವಿಟ್ಟು ಕೊಟ್ಟರೆ. ಇಲ್ಲ ಸರ್, ಅದು ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಪೀಠ ಕೂಡ ಆಗಿದೆ. ಮಹರ್ಷಿ ವಾಲ್ಮೀಕಿ ಅವ್ರದ್ದು ಮತ್ತೆ ಭಗೀರಥ ಕನಕದಾಸರು ಮತ್ತೆ ಭಗೀರಥ ಇವ್ರದ್ದು ಮೂರ್ತಿಗಳು, ಮೂರೂ ಮೂರ್ತಿಗಳನ್ನ ಏನು ಶ್ರೀರಾಮನ ಪ್ರತಿಮೆ ಮಾಡೋದಲ್ಲ, ಅವರೇ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಕರೆಸಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೆ ವ್ಯವಸ್ಥಿತವಾಗಿ ನೀಟಾಗಿ ಆಕರ್ಷಣೀಯವಾಗಿ ಅವರ ಮೂಲ ಭಾವಚಿತ್ರಕ್ಕೆ ಹೋಲಿಕೆ ಆಗುವ ರೀತಿಯಲ್ಲಿ ಮೂರ್ತಿಗಳನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದಾಗ್ತಾ ಇದೆ ಸರ್, ಆಗುತ್ತೆ ಬಹುಶಃ ಬೇಗ ಅದು ಆಗ್ತದೆ. ಈಗೆಲ್ಲ ಅದು ಚಾನಲ್ ಇದೆ, ಪೀಠ ಎಲ್ಲ ಆಗಿದೆ. ಅದು ಒಂದೇ ರೀತಿಯಲ್ಲಿ ಮಾಡಿ ಮೂರು ಮೂರ್ತಿಗಳನ್ನ ಮಾನ್ಯ ಇವ್ರನ್ನ CM ಸಾಹೇಬ್ರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ. ಅದಾಗ್ತದೆ ಸರ್, ಅದ್ರದ್ದೇನು ಗೊಂದಲ ಇಲ್ಲ. ಅನುದಾನದ್ದು ಕೊರತೆ ಇಲ್ಲ, ಸ್ಥಳದ್ದು ತೊಂದರೆ ಇಲ್ಲ. ಈಗಾಗಲೇ ಕಾಮಗಾರಿ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಅವರು ಶಿಲ್ಪಿಗಳು ಕೂಡ ಮಾಡ್ತಾ ಇದ್ದಾರೆ. ಅದಾಗುತ್ತೆ ಸರ್. ಯಾವ ಕಾರ್ಯಕ್ರಮ ಅಂದ್ಕೊಳ್ಳಿ ಅವರ ಡಿಸಿಷನ್ ಮಾಡಿ ಬೇಡ ಅಂತ. ಬಟ್ ಸರ್ಕಾರದ ಶಿಷ್ಟಾಚಾರ ಏನು ಹೇಳ್ತಾರೆ ನಿಮ್ಗೆ ಏನು ಆದೇಶ ಇದೆಯೋ ಆದೇಶ ಪ್ರಕಾರ ಕಾರ್ಯಕ್ರಮ ಮಾಡಿ. ನಾವು ಮಾಡ್ತೀವಿ ಸರ್, ಈ ಸರ್ ನಾವು ಇದು ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಎರಡು ಮಾಡಕ್ಕೆ ನಿಮ್ಗೆ ಸರ್ ಜಿಲ್ಲಾ ಮಟ್ಟದಲ್ಲಿ ಮಾಡಕ್ಕೆ ಇದು ಮಾಡಿ. ಇನ್ನೊಂದು ಕಾರ್ಯಕ್ರಮ ಶಾಸಕ ಡಿಸಿಷನ್ ಮಾಡಲಿ, ತಪ್ಪೇನಿಲ್ಲ. ಇಲ್ಲ ನಾವು ಈ ಸಲ ಇಲ್ಲ, ಬಹಳ ಅಪಮಾನ ಮಾಡಿದ್ರಿ ಕಳೆದ ಬಾರಿ. ಈಗ ಸರ್ ನಾವು ಸಮುದಾಯಗಳನ್ನು ಚರ್ಚೆಗಳನ್ನ ಮಾಡಿಸಿ ಸಮುದಾಯದವರು ಮಾಡ್ತಾರೆ ಸರ್. ನಾವು ಇಲಾಖೆ ಪರವಾಗಿ ನೋಡಿ, ಸಮುದಾಯ ನಾವು ಶಾಸಕರ ನೇತೃತ್ವದಲ್ಲಿ ಮಾಡೋದು ನಮ್ಮ ಖಾಸಗಿ ಕಾರ್ಯಕ್ರಮ, Yes, sir. ನಮ್ಮ ಹುಮ್ಮಸ್ಸು, ಅದು ನಮ್ಮ ಶಕ್ತಿ, ನಮ್ಮ ಜನಾಂಗದ ಕಾರ್ಯಕ್ರಮ. ಈಗ ಸರ್ಕಾರದ ಕಾರ್ಯಕ್ರಮ ಅದು ಸರ್ಕಾರದ ಕಾರ್ಯಕ್ರಮ. ಸೊ ನೀವು ಪ್ರತಿ ವರ್ಷ ಸರ್ಕಾರದಿಂದ ಏನು ಯಾವ ಡೇಟ್ ಫಿಕ್ಸ್ ಮಾಡಿದೆ, ಯಾಕಂದ್ರೆ ಅದು ಯಾವತ್ತೂ ಮಾಡ್ಲಿಕ್ಕಲ್ಲ. ಗಂಗಾ ಅವತರಣ ಸಪ್ತಮಿ ದಿನ ಏನಿದೆಯೋ ಅವತ್ತೇ ಅದು ಭಗೀರಥ ಜಯಂತಿ ಅಂತ ಆಚರಣೆ ಮಾಡ್ಬೇಕು. ನಾವು ನಮ್ಮ ಖಾಸಗಿ ಕಾರ್ಯಕ್ರಮ ಅದು ಅದ್ದೂರಿ ಮಾಡ್ತಿರೋ ಇನ್ನೊಂದು ಮಾಡ್ತೀವಿ, ಅದು ಬೇರೆ ವಿಚಾರ. ಅದು ಅಧಿಕೃತವಾಗಿ ಸರ್ಕಾರದಿಂದ ಮಾಡುವಂತ ಕಾರ್ಯಕ್ರಮ ಅವತ್ತೇ ಮಾಡ್ಬೇಕು. ನೀವು ಎಷ್ಟು ಇಲ್ಲ ಸರ್, ನಾವು ಸರ್ಕಾರದಿಂದ ಮಾಡ್ತಕ್ಕಂಥದ್ದು ಹೇಳ್ಬಿಡ್ತೇನೆ. ನಮ್ಗೆ ಸರ್ ನಾವು ಆಹ್ವಾನ ಪತ್ರಿಕೆ ಮಾಡಿಸ್ತೇವೆ. ಆಹ್ವಾನ ಪತ್ರಿಕೆ ಮಾಡಿ ನಮ್ಮ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳು